ಕರ್ನಾಟಕದ ಆಸ್ತಿಯನ್ನ ಆ ಸ್ಮಾರಕ ಮಾಡಕ್ಕೆ ಅಲ್ಲಿ ಬಿಡಬಾರ್ದಾಗಿತ್ತು. ನೀವು ಅಷ್ಟೇ ಬಿಡಬಾರ್ದಾಗಿತ್ತು. ಆಯ್ತು, ಅಲ್ಲಿ ಕೊಟ್ಟಿದ್ದೀರಾ ಜಾಗನ. ಅವ್ರ ಇಂಥ ನಟ, ಮೇರು ನಟ, ನಮ್ಮ ಕರ್ನಾಟಕದ ಮೇರು ನಟ ಅಂತವ್ರ ಒಂದು ಪೂರ್ಣ ಭೂಮಿಯನ್ನ ಒಡೆದಾಕಿದ್ದೀರಾ ಅಂದ್ರೆ ಅವತ್ತಿನ ದಿವಸ ನಮ್ಗಳೇನಾರ ಗೊತ್ತಾಗಿದ್ದಿದ್ರೆ ಹಿಂಗ್ ಹೊಡಿತೀನಿ ಚಿಕ್ಕೆ ಬಿಡ್ತಿರ್ಲಿಲ್ಲ, ಅವ್ರನ್ನ ಬಿಡ್ತಿರ್ಲಿಲ್ಲ, ಬಗ್ದಾಗ್ತಾ ಇದ್ದು. ನಮ್ ಕೇಸ್ ಆದ್ರೂ ಪರವಾಗಿಲ್ಲ, ನಮ್ಗೆ ಕೇಸ್ ಆದ್ರೂ ಪರವಾಗಿಲ್ಲ, ನಾವಲ್ಲೇ ಸತ್ತೋದ್ರೂ ಪರವಾಗಿಲ್ಲ, ವಿಷ್ಣುವರ್ಧನ್ ಸಮಾಧಿ ಅವರ ಜೊತೆಯಲ್ಲಿ ನಮ್ದು ಸಮಾಧಿ ಆದ್ರೂ ಪರವಾಗಿಲ್ಲ. ಒಬ್ಬ ಮೇರು ನಟನ್ಗೆ ಅನ್ಯಾಯ ಆಗ್ಬಾರ್ದು. ಇವತ್ತು ಅವರು ಏನು ಬರ್ತಡೇ ಇದೆ, ಆ ದಿನದೊಳಗೆ ಸ್ಮಾರಕ ಅಲ್ಲಿ ಹಾಕ್ಬೇಕು. ನಿಮ್ಗಾಗ ಮಾಡಕ್ಕೆ ಆಗ್ಲಿಲ್ವಾ ಸರ್ಕಾರದವರು? ಯಾವ ರಾಜಕೀಯ ವ್ಯಕ್ತಿ ಆ ಜಾಗ ತಗೊಳಕ್ಕೆ ಸಂಚಾಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ದಯಮಾಡಿ ಈ ಜಾಗಕ್ಕೆ ಕೈ ಹಾಕ್ಬೇಡಿ. ಇನ್ನೇನ್ರಿ ಬಿಡ್ತೀರಾ? ಇನ್ನೇನ್ರಿ ಆಸೆ ನಿಮ್ಗೆ ರಾಜಕಾರಣಿಗಳ? ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು, ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ದುಡ್ಡೇ ಬೇಕೇನ್ರಿ? ಆ ದುಡ್ಡು ತಿನ್ಕೊಂಡು ಹೋಗ್ತೀರೇನ್ರಿ? ನೀವೇನಾರ ಸತ್ರೆ ನಿಮ್ಗೊಂದು ಜಾಗ ಕೊಡ್ಲಿ, ನಿಮ್ ಜಾಗ ನಿಮ್ಗೆ ಜಾಗಕ್ಕಾಗಿ ಹುಡುಕ್ತಾರ ಹೊರ್ತು ಇವ್ನಿಷ್ಟು ಆಸ್ತಿ ಮಾಡಿದ್ದ ಅಂತ ಹುಡುಕಲ್ಲ. ನಿಮ್ ಮಕ್ಳುಗಳು ಇಲ್ಲಿ ಮಾರ್ಕೋಬಹುದು, ಇದರಿಂದ ಏನೋ ಬೆನಿಫಿಟ್ ಇದೆ ಅಂತ ಎಲ್ಲ ತಗೊಂಡಾಗ ಹಾಕ್ಬಿಡ್ತಾರೆ. ಹುಷಾರು, ಯಾಕಕ್ಕೂ ಜಾಗ ಇಲ್ದಂಗ ಆಗುತ್ತೆ. ಇವತ್ತು ವಿಷ್ಣುವರ್ಧನ್ ಅವರ ಒಂದು ಬರ್ತಡೇ ದಿವಸ ಅವ್ರ ಸ್ಮಾರಕ ಆಗ್ಬೇಕು. ಇಲ್ಲ ಅಂದ್ರೆ ನಮ್ಮನ್ನ ಅಲ್ಲಿ ಬಿಡಿ. ಅವತ್ತಿನ ದಿವಸ ನಾವು ಕಲ್ಲು, ಮಣ್ಣು, ಸಿಮೆಂಟ್ ಅವ್ರದ್ದು ಆ ಸ್ಮಾರಕವನ್ನ ನಾವು ಕಟ್ತೀವಿ, ಅಭಿಮಾನಿಗಳು ಕೊಡ್ತೀವಿ, ಸಂಘಟನೆಗಾರರು ಕೊಡ್ತೀವಿ. ನಾವು ನಿಮಗೆ ತಾಕತ್ತಿಲ್ಲ ಅಂದ್ರೆ ನಮ್ಮನ್ನ ಬಿಡಿ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಅವತ್ತಿನ ದಿವಸ ಅಲ್ಲಿ ಧರಣಿ ಮಾಡೋದಾಗ್ಲಿ, ಆ ಜಾಗದಲ್ಲಿ ಸ್ಮಾರಕ ಆಗ್ಲೇಬೇಕು ಅಂತ ನಾವು ಅವತ್ತಿನ ದಿವಸ ಪಣ ತೊಟ್ಟು ನಿಂತಿದ್ವಿ. ಆಗ್ಬೇಕು, ಬದುಕಿದ್ರ ಗೊತ್ತಿಲ್ಲ ಸರ್. ಇವತ್ತು ಜಾಗ ಬಾಲಕೃಷ್ಣ ಅವ್ರು ಮಾಡಿದ್ದು, ಬಾಲಕೃಷ್ಣ ಅವ್ರ ಮಕ್ಕಳು ಮಾಡಿರೋದಲ್ಲ, ಬಾಲಕೃಷ್ಣ ಅವ್ರು ಮಾಡಿದ್ದು. ಅವರ ಸ್ಮಾರಕ ಸರ್ಕಾರ ಬಿಟ್ಟಿಲ್ಲ ಅಂದ್ರೆ ಏನಕ್ರೆ? ಅವ್ರು ಬದುಕಿದ್ರೇನು ಸತ್ರೇನ್ರಿ? ಅವರು ಬದುಕಿದ್ರೇನು ಸತ್ರೇನು? ಇಂಥ ಮಕ್ಳು ಹುಟ್ಟಿ ಇದ್ರೇನು ಇಲ್ದಿದ್ರೇನ್ರಿ? ಸ್ವಂತ ತಂದೆ ತಂದೆ ತಾಯಿ ಸ್ಮಾರಕ ಮಾಡಿದ್ದಾರೆ. ಅಲ್ಲಿ ಗಣಪತಿ ದೇವಸ್ಥಾನ ಇತ್ತು, ಅಲ್ಲಿ ಸ್ಟುಡಿಯೋ ಹೋದವರೆಲ್ಲ ಕೈ ಮುಗಿತಾ ಇದ್ರು. ಅಲ್ಲಿ ಬಾಲಣ್ಣ ಅವ್ರ ಕೂಡ ಸ್ಮಾರಕ ಇತ್ತು, ಜಸ್ಟ್ ಆಪೋಸಿಟ್. ಅದನ್ನು ತೆಗ್ದಾಕಿದ್ರೆ ಏನಂತ ಅದನ್ನೇ ಹೇಳ್ತಾ ಇರೋದು. ಅವ್ರಿದ್ರು ಒಂದೇ. ನೀವ್ ಹೇಳ್ತಾ ಇದ್ರೆ ಸತ್ತಿದ್ದಾರೆ ಅಂತ, ಸತ್ತಿದಾನ ಬದುಕಿದಾನ, ಸತ್ರೆ ಸಾಯ್ಲಿ ಬಿಡ್ರಿ, ನಮಗೆ ಬೇಕಾಗಿಲ್ಲ. ಒಂದು ತಂದೆಯ ಹೆಸರನ್ನ ಉಳಿಸ್ಕೊಳ್ಳಿಲ್ಲ. ಬಾಲಕೃಷ್ಣ ಅವರು ವಿಲನ್ ಮಾಡಿದ್ರು, ಅವರು ಎಲ್ಲಾರ ಮನ್ಸಲ್ಲ ಉಳಿದಿದ್ರು, ಒಂದು ಒಳ್ಳೇದನ್ನ ಉಳಿಸ್ಕೊಂಡಿದ್ರು. ಆದ್ರೆ ಇಂಥ ಕಿಡಿಗೇಡಿ ಮಕ್ಕಳು ಇವತ್ತು ತಂದೆ ಹೆಸರನ್ನ ಹಾಳು ಮಾಡಿದ್ದಾರೆ. ಇವತ್ತೊಂದು ನಮ್ಮ ಮೇರು ನಟಾರಿ, ನಮ್ಮ ನಟಾರಿ ಹೊಟ್ಟೆ ಉರಿತಾ ಇದೆ, ಸಂಕಟ ಆಗ್ತಾ ಇದೆ. ಒಂದು ಅಪ್ಪಾಜಿ ಅಲ್ಲಿ ಸಮಾಧಿ ಏನ್ ಮಾಡುದು, ಕಾರ್ಯ ಮಾಡುದು, ಅದಾಗಿ 6 ತಿಂಗಳಿಗೆ ಜಸ್ಟ್ ಒಂದು 50 ಮೀಟರ್ ದೂರದಲ್ಲಿ ಹುತ್ತ ಆಗಿದೆ. ಅದು ಯಾವಾಗ್ಲೂ ಅದು ಬರೋದು. ಒಂದ್ ಹೇಳ್ತೀನಿ, ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಬರೀ ನಟ ಅಲ್ಲ, ಒಬ್ಬ ದೇವರ ಮಗ, ಒಬ್ಬ ದೇವತಾ ಮೂರ್ತಿ. ಅವರ ಒಂದು ಆಧ್ಯಾತ್ಮಿಕವಾಗಿ ಹೋಗಿದ್ರು. ಅವರು ತುಂಬಾ ಒಂದು ಅವ್ರು ನೋಡ್ತಾ ಇದ್ರೆ ಲಾಸ್ಟ್ ಅಲ್ಲಿ ಬಾಬಾ ಅವ್ರು ನೋಡ್ದಂಗ ಅನಿಸ್ತಾ ಇತ್ತು ನಮ್ಗೆ, ಸಾಯಿ ಬಾಬಾ ನೋಡ್ದಂಗ ಅನ್ನಿಸ್ತಾ ಇತ್ತು. ಅಂತ ಒಂದು ವ್ಯಕ್ತಿಯ ಒಂದು ಸ್ಮಾರಕವನ್ನ ಹೊಡೆದಿದ್ದೀರಾ ಅಂದ್ರೆ ನಿಮ್ಗೆ ಎಂದೂ ಒಳ್ಳೇದಾಗಲ್ಲ. ಅಭಿಮಾನಿಗಳು ಯಾವತ್ತೂ ಬಿಡೋದು ಇಲ್ಲ, ಹೋರಾಟಗಾರರು ಬಿಡೋದಿಲ್ಲ. ಇದು ಕಾರ್ಯಗತ ಆಗ್ಲೇಬೇಕು, ಹಾಗೆ ಆಗುತ್ತೆ ಅಂತ ನಾನು ಆಸ್ವಾದನೆ ಕೊಡ್ತೀನಿ.